ಹಾಯ್ ನಮಸ್ಕಾರ. ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಬ್ಬುಡ್ಲ ಹಣ್ಣಿನಿಂದ ಪಾಯಸ ಮಾಡಿ ತೋರಿಸ್ತಾ ಇದ್ದೆ. ಇಬ್ಬುಡ್ಲ ಹಣ್ಣು ಅಂದರೆ ಎಂತ ಅಂದ್ಕೊಂಡು ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ, ತೋರಿಸ್ತಾ ಇದ್ದೆ ಕಾಣಿ. ಈ ರೀತಿ ಇರುತ್ತೆ, ಸೌತೆಕಾಯಿ ಥರ ತೋರುತ್ತು, ಮಂಗಳೂರು ಸೌತೆಕಾಯಿ ಥರ ಇರುತ್ತೆ. ಆದರೆ ಇದೊಂದು ಜಾತಿಯ ಹಣ್ಣು. ಇದಕ್ಕೆ ಬೇರೆ ಊರಲ್ಲಿ ಎಂಥ ಹೆಸರಿಂದ ಕರೀತಾರೋ ಅಥವಾ ಅಲ್ಲೆಲ್ಲ ಸಿಕ್ಕತ್ತಾ ಇಲ್ಲಿ ಅಂಬೋದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನಮ್ಮೂರಲ್ಲಿ ಇದನ್ನು ಸೌತೆ ಬಳ್ಳಿ ಜೊತೆ ಬೇಸಿಗೆಯಲ್ಲೂ ಬೆಳೀತರು. ಅದಲ್ಲದೆ ಅಕ್ಟೋಬರ್ ಟೈಮಲ್ಲೂ ಇದು ಹಣ್ಣು ಸಿಕ್ಕತ್ತು. ಬೇಸಿಗೆ ಆದ್ರಿಂದ ಸ್ವಲ್ಪ ಅಲ್ಲಲ್ಲೇ ಕೊಳೆತು ಹೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಹಾಳಾದದನ್ನೆಲ್ಲ ತೆಗೆದು ಹಾಕಿ ಒಳಗಡೆ ಇಪ್ಪುವ ಬೀಜನ ಮತ್ತು ತಿರುಳನ್ನು ಒಂದು ಚಮಚದ ಸಹಾಯದಿಂದ ಈ ರೀತಿ ತೆಕ್ಕಂತ ಇದ್ದೆ. ಬೀಜ ಸಿಪ್ಪೆ ಎಲ್ಲ ಕೈಯಲ್ಲೇ ತೆಗಿಯೋಕೆ ಬತ್ತು. ಸರಿ ಹಣ್ಣಾದದಿದ್ರೆ, ಸ್ವಲ್ಪ ಗಟ್ಟಿ ಇದ್ದದಿದ್ರೆ ಮಾತ್ರ ಕೈಯಿಂದ ತೆಗಿಯೋದು ಸ್ವಲ್ಪ ಕಷ್ಟ ಆಯ್ತು. ಆವಾಗ ಚೂರಿ ಅಥವಾ ಕತ್ತಿಯ ಸಹಾಯದಿಂದ ತೆಕ್ಕಣ್ಕತ್ತು. ಇದು ಸ್ವಲ್ಪ ಒಂದು ಕಡೆ ಸರಿ ಹಣ್ಣಾಯಿತು, ಇನ್ನೊಂದು ಕಡೆ ಸ್ವಲ್ಪ ಗಟ್ಟಿ ಇತ್ತು. ಗಟ್ಟಿ ಇದ್ದದನ್ನು ನಾನು ಚೂರಿಯೊಳಗೆ ತೆಕ್ಕಂತೆ. ತುಂಬ ಪರಿಮಳ ಇರುತ್ತೆ ಹಣ್ಣಿಂದೆ, ಒಂಥರ ಪರಿಮಳ, ಸಿಹಿ ಇರ್ತಿಲ್ಲ. ಈ ಕರ್ಬೂಜ ಹಣ್ಣೆಲ್ಲ ಇರುತ್ತಲ್ಲ ಆ ಥರ ಜಾತಿ ಇದು. ಸ್ವಲ್ಪ ಮೆತ್ತಗಾತು, ಒಳಗಡೆ ಮೆದು ಹಣ್ಣು. ಈ ಥರ 2 ಭಾಗ ಮಾಡಿ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಳ್ಕು. ಇದ್ರ ಪಾಯಸ ಮಾಡೋಷ್ಟೊತ್ತಿಗೆ ನೀರಾಗಿ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಕ್ಕೊಂದು ಉಪಾಯನ ತೋರಿಸ್ತಾ ಇದ್ದೆ ನಾನು ಇವತ್ತಿನ ವಿಡಿಯೋದಲ್ಲಿ. ಅದನ್ನು ಸರಿ ಮಾಡಿ ನೀವು ಗಮನದಲ್ಲಿ ಇಟ್ಕೊಂಡು ನೆನ್ಪಿಟ್ಕೊಂಡ್ರೆ ನೀವು ಇಬ್ಬುಡ್ಲ ಹಣ್ಣಿನ ಪಾಯಸ ಮಾಡೋಷ್ಟೊತ್ತಿಗೆ ಆ ಉಪಾಯನ ಉಪಯೋಗಿಸ್ಕೊಂಡು ನಿಮ್ಮ ಇಬ್ಬುಡ್ಲ ಹಣ್ಣಿನ ಪಾಯಸನ ನೀರಾಗದಿದ್ದಂಗೆ ನೀವು ಮಾಡ್ಕೊಂಡು ತಿನ್ಲಕ್ಕು. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಕಿದನ್ನು. ಮೆತ್ತಗೆ ಇರುತ್ತೆ, ಸರಿ ಹಣ್ಣಾದರೆ ತುಂಬ ಮೆತ್ತಗಿರುತ್ತೆ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಕೆಲ್ಲ ಹಣ್ಣನ್ನು. ಇದೇ ಥರ ನಾನು ಎಲ್ಲ ಹಣ್ಣನ್ನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂತೆ. ಅದಕ್ಕೆ ಕಾಯಿ ಹಾಲನ್ನು ಮಾಡಿ ಹಾಕೋದು. ಕಾಯನ್ನು ಹಾಗೆ ಅರ್ಧ ಹಾಕೋ ಕ್ರಮ ಇಲ್ಲ. ಪಾಯಸ ಮಾಡೋಷ್ಟೊತ್ತಿಗೆಲ್ಲ ಸ್ವಲ್ಪ ದಪ್ಪ ಕಾಯಿ ಹಾಲನ್ನು ತೆಗೆದು ಹಾಕಿ ಪಾಯಸನ ಮಾಡೋದು. ಇದಕ್ಕೆ ಒಂದು ಅರ್ಧ ಭಾಗ ಕಾಯನ್ನು ಹೆರೆದು ಹಾಕೊಂಡಿದ್ದೆ. ಅರಿಯೋಕ್ಕೆ ಬೇಕಾಪಷ್ಟು ನೀರನ್ನು ಸೇರಿಸಿ ಇದರ ಕಾಯಿ ಹಾಲನ್ನು ಹಿಂಡ್ಕಂತೆ. ಕಾಯಿ ಹಾಲನ್ನು ಹಿಂಡೋದನ್ನು ನಾನು ಈಗಾಗಲೇ ಸುಮಾರು ವೀಡಿಯೋದಲ್ಲೆಲ್ಲ ತೋರಿಸಿದ್ದೆ, ಅದಕ್ಕೆ ಮತ್ತೆ ತೋರಿಸ್ತಾ ಇಲ್ಲ. ಹಣ್ಣೆಲ್ಲ ಕಟ್ ಮಾಡಿ ಆದದ್ದಕ್ಕೆ 1-2 ಚಮಚ ತುಪ್ಪನ ಹಾಕಂತ ಇದ್ದೆ. ತುಪ್ಪ ಹಾಕಿ ಸರಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ಇಬ್ಬುಡ್ಲ ಹಣ್ಣಿನ ಪಾಯಸ ನೀರು ಹೊಡಿತಿಲ್ಲ. ಹಾಗೆ ಹಣ್ಣಿಗೆ ಡೈರೆಕ್ಟಾಗಿ ಬೆಲ್ಲ ಹಾಕಿ ಮುಗ್ಚಿ ಇಡ್ತಾರೆ ಕೆಲವರು. ಹಂಗೆ ಮಾಡಿದರೆ ಇಬ್ಬುಡ್ಲ ಹಣ್ಣಿನ ಪಾಯಸ ಸರಿ ನೀರಾಗಿ ಹೊತ್ತು ಲಾಯ್ಕಾತಿಲ್ಲ ತಿಂಬಕ್ಕೆ. ಈ ಥರ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಆದ್ರ ಮೇಲೆ ಅದಕ್ಕೆ ರುಚಿಗೆ ಬೇಕಾಪಷ್ಟು ತುರಿದಿಟ್ಟ ಬೆಲ್ಲವನ್ನು ಹಾಕ್ತಾಯಿದ್ದೆ. ಹಾಗೆ ಚಿಟಿಕೆ ಉಪ್ಪು, ತೆಗೆದಿಟ್ಕೊಂಡಿದ್ದು ಕಾಯಿ ಹಾಲು. ಕಾಯಿ ಹಾಲನ್ನು ಒಂದೇ ಸಲ ಸೇರಿಸ್ತಾ ಇಲ್ಲ ನಾನು, ಒಂದು ಸ್ವಲ್ಪ ಬಿಟ್ಕೊಂಡಿದ್ದೆ. ಬೇಕಾದರೆ ಮತ್ತೆ ಕಡೆಗೆ ಸೇರಿಸ್ದೆ. ಒಂದೇ ಸಲ ಸೇರಿಸಿ ಸರಿ ನೀರಾಗಿ ಹೋದರೆ ಪಾಯಸ ಲಾಯ್ಕತ್ತಿಲ್ಲ. ಇದಕ್ಕೆ ಗುದ್ದಿ ಇಟ್ಟಿದ್ದು ಏಲಕ್ಕಿ ಪೌಡ್ರನ್ನು ಹಾಕಿದ್ದೆ. ಎಲ್ಲದನ್ನು ಒಂದು ಸಲ ಸರಿ ಮಿಕ್ಸ್ ಮಾಡಿದರೆ ಇಬ್ಬುಡ್ಲ ಹಣ್ಣಿನ ಪಾಯಸ ತಯಾರಾಯ್ತು. ಉಪ್ಪು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಕಡಲೆಕಾಯಲ್ಲಿ ಹಾಕಿದ್ರು ಇಬ್ಬುಡ್ಲ ಹಣ್ಣಿನ ಪಾಯಸ ನೀರು ಒಡೆದು ಹೊತ್ತು. ಈ ರೀತಿ ತುಪ್ಪ ಹಾಕಿ ಕಲಸಿ ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿದರೆ ಇಬ್ಬುಡ್ಲ ಹಣ್ಣಿನ ಪಾಯಸ ನೀರಾತಿಲ್ಲ. ಈ ರೀತಿ ತಯಾರಾದ ಇಬ್ಬುಡ್ಲ ಹಣ್ಣಿನ ಪಾಯಸನ ಬರೀ ಅಕ್ಕಿ ದೋಸೆ ಅಥವಾ ನೀರು ದೋಸೆ ಒಟ್ಟಿಗೆ ಸರ್ವ್ ಮಾಡ್ತಾರೆ, ಉದ್ದಿನ ದೋಸೆ ಒಟ್ಟಿಗೂ ತಿನ್ಲಕ್ಕೆ, ಅಥವಾ ಹಾಗೆ ರಸಾಯನದ ಥರ ಕುಡಿಲಕ್ಕೆ, ಅಥವಾ ಪಾಯಸದ ಥರ ತಿನ್ಲಕ್ಕೆ, ಫ್ರೂಟ್ ಸಲಾಡ್ ಥರನೂ ಇದನ್ನು ಸರ್ವ್ ಮಾಡ್ಲಕ್ಕೆ. ತುಂಬ ರುಚಿಯಾಗಿರುತ್ತೆ, ಪರಿಮಳನೂ ಇರುತ್ತೆ. ಇವತ್ತಿನ ಈ ಇಬ್ಬುಡ್ಲ ಹಣ್ಣಿನ ಪಾಯಸ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ. ಖುಷಿ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋ ಕಂಡು ಸಪೋರ್ಟ್ ಮಾಡಿ ಅನ್ಕೊಂತೆ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ನಮಸ್ಕಾರ.